ನಮಸ್ಕಾರ. ಶೈಲಜಾ ಸುರೇಶ್ ಕತೆ ಚಾನಲ್ಗೆ ಸ್ವಾಗತ. ಇವತ್ತಿನ ಕತೆ ಮೌಲ್ಯ ಅಂತ. ಕಥೆ ಶೀರ್ಷಿಕೆ ಮೌಲ್ಯ. ಈ ಮೌಲ್ಯ ಕತೆ ಕರ್ನಾಟಕ ಲೇಖಕಿಯರ ಸಂಘದ ನಿರುಪಮ ಕಥಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದೆ. ಹಾಗೂ ನನ್ನ ಬದುಕ ಭೀತಿಯ ಚಿತ್ರಗಳು ಕಥಾ ಸಂಕಲನದಲ್ಲಿ ಈ ಕಥೆಯನ್ನು ನಾನು ಸೇರಿಸ್ಕೊಂಡಿದ್ದೇನೆ. ಹಾಗೆಯೇ ಈ ಕಥೆಯ ಬಗ್ಗೆ ಅಮೆರಿಕ ಸಾಹಿತ್ಯಕೂಟದ ಬಾಲವನ ಪುಸ್ತಕಗೂಡು, ಹೊಯ್ಸಳ ಬಾಲವನ ಪುಸ್ತಕಗೂಡು ಅನ್ನುವಂಥ ಸಂಘಟನೆ ಈ ಕಥೆಯ ಚರ್ಚೆಯನ್ನು ಆಯೋಜನೆ ಮಾಡಿತ್ತು. ಆ ಚರ್ಚೆಯಲ್ಲಿ ಬಹಳಷ್ಟು ಜನ ಸಾಗರದಾಚಿನಲ್ಲಿ ಚರ್ಚೆ ಮಾಡಿದ್ದು ಒಂದು ಸಂತೋಷದ ವಿಷಯ ನನಗೆ. ಹಾಗೆ ಬನ್ನಿ, ಕತೆ ಮೌಲ್ಯ. ಈ ಮೌಲ್ಯ ರೂಪಾಯಿಯ ಒಂದು ಅಪಮೌಲ್ಯ ಆದಂಥ ಸಂದರ್ಭದಲ್ಲಿ ರಚನೆ ಆದಂಥ ಒಂದು ಕತೆ. ಬಹಳಷ್ಟು ಚರ್ಚೆಗಳನ್ನು ಕೂಡ ಒಳಗೊಂಡಿದ್ದಂಥ ಒಂದು ಕತೆ ಇದು. ಬನ್ನಿ, ಕತೆ ಶುರು ಮಾಡೋಣ. ಇದರ ಬಗ್ಗೆ ಅನಿಸಿಕೆಗಳನ್ನ ನಂತರ ನೀವು ನನಗೆ ಮೆಸೇಜ್ ಮಾಡೋ ಮೂಲಕ ಹೇಳಬಹುದು. ಕತೆ ಶುರು ಮಾಡೋಣ. ಕತೆ ಶೀರ್ಷಿಕೆ ಮೌಲ್ಯ. ಮುಂದಿನ ವಾರವೇ ಆಪರೇಷನ್ ಡೇಟ್ ಕೊಟ್ಟಿದ್ದಾರೆ. ಇಷ್ಟು ಬೇಗ ಡೇಟ್ ಸಿಕ್ಕಿರೋದು ನಮ್ಮ ಅದೃಷ್ಟ ಅಮ್ಮ. ಡಾಕ್ಟರ್ ಸಮರ್ಥ ಇಸ್ ಎ ವೆರಿ ಗುಡ್ ಸರ್ಜನ್, ಗೊತ್ತಾ ಅಂತ ಮಗನ ಮಾತು ಕೇಳಿದಾಗ ಹೃದಯ ಕಂಪಿಸಿತ್ತು. ಆಪರೇಷನ್ ಮಾಡಲೇಬೇಕಂತ ದನಿ ಗದ್ಗದವಾಗಿತ್ತು. ನನಗೆ ತುಂಬ ಟೆನ್ಷನ್ ಆಗಿತ್ತು. ಇವತ್ತು ರಿಪೋರ್ಟ್ಸ್ ನೋಡಿದ ಮೇಲೆ ಸಮಾಧಾನ ಆಗಿದೆ, ಗೊತ್ತಾ. ಸ್ಕ್ಯಾನಿಂಗ್ ರಿಪೋರ್ಟು, ಬಯಾಪ್ಸಿ ರಿಪೋರ್ಟು. ಓ ಗಾಡ್, ಡಾಕ್ಟರ್ ಸಮರ್ಥ ಎಷ್ಟು ಕೂಲಾಗಿ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿದರು. ನಾನ್ ಕ್ಯಾನ್ಸರಬಲ್ ಟಿಶ್ಯೂಸ್ ಅಂತ ಅವ್ರು ಹೇಳಿದ ಮೇಲೆ ನನಗೆ ಸಮಾಧಾನ ಆಗಿದ್ದು. ಮೊದಲು ದೇವ್ರಿಗೆ ತುಪ್ಪದ ದೀಪ ಹಚ್ಚಿಡಮ್ಮ, ಇದು ಸಣ್ಣ ಆಪ್ರೇಷನ್ನು. ಆ ಟಿಶ್ಯೂಸ್ನ ತೆಗೆದು ಹಾಕ್ತಾರೆ ಅಷ್ಟೇ. ತೀರಾ ಮೈನರ್ ಆಪ್ರೇಷನ್ನು. 2-3 ದಿನ ಹಾಸ್ಪಿಟಲ್ನಲ್ಲಿದ್ದರೆ ಸಾಕು. ಆದಿತ್ಯ ವಿವರಿಸಿ ಹೇಳಿದರೂ ಕೂಡ ಕುಸುಮನಿಗೆ ಕಳವಳ ತಪ್ಪಲಿಲ್ಲ. ಒಂದೇ ದಿನ ಕೂಡ ಗಂಡ ಹುಷಾರಿಲ್ಲದೆ ಮಲಗ್ದವರಲ್ಲ. ಚಳಿ ಜ್ವರ ಅಂತ ಬಂದರೆ ಮೆಣಸಿನ ಸಾರು ಕುಡಿದು ಡೋಲೋ ಮಾತ್ರೆ ನುಂಗಿ ಮಲಗಿಬಿಟ್ರೆ ಸಾಕು. ಬೆಳಗ್ಗೆ ಆರೋಗ್ಯವಾಗಿ ತನ್ನ ಕೆಲಸಕ್ಕೆ ತಾನು ಹೊರಟುಬಿಡ್ತಾಯಿದ್ರು. ಜಗನ್ನಾಥ ಕಾಯಿಲೆ ಮಲಗಿದ್ದನ್ನು ನೋಡೇ ಇಲ್ಲ ಅಂತಿದ್ರು ನೆಂಟರುಗಳೆಲ್ಲ. ಆದರೆ ಇದೇನಾಗೋಯ್ತು? ಕಾಲು ಜಾರು ಬಿದ್ದಿದ್ದು ಅಷ್ಟೇ. ಯಾಕೋ ಕಾಲು ನೋವು ಅಂತಂದರು. ಮಗ ಆಸ್ಪತ್ರೆಗೆ ಕರೆದೊಯ್ದ. ಎಕ್ಸ್ರೇ ಮಾಡಿಸ್ದ. ಹೇರ್ಲೈನ್ ಫ್ರ್ಯಾಕ್ಚರ್ ಆಗಿದೆ, 5 ವಾರ ಪ್ಲಾಸ್ಟರ್ ಹಾಕಬೇಕು ಅಷ್ಟೇ ಅಂತ ಹೇಳಿದ್ದ ಡಾಕ್ಟ್ರು ಮತ್ತೊಮ್ಮೆ ಯಾಕೋ ಅನುಮಾನದಿಂದ ಎಕ್ಸ್ರೇನ ಇನ್ನೊಂದು ಸಲ ನೋಡಿದರು. ಯಾವುದಕ್ಕೂ ಒಂದು ಸರಿ ಡಾಕ್ಟರ್ ಸಮರ್ಥ ಹತ್ರ ಹೋಗಿ ಬನ್ನಿ ಅಂತ ಹೇಳಿದ್ರು. ಡಾಕ್ಟರ್ ಸಮರ್ಥ ಅಪಾಯಿಂಟ್ಮೆಂಟು ಪಡ್ಕೊಂಡು ಅವ್ರ ಬಳಿ ಹೋದಾಗ ಅವರು ಹೇಳಿದರು, ಸಣ್ಣ ಟಿಶ್ಯೂ ಕಾಣ್ತಿದೆ, ಒಂದು ಹುರುಳಿಕಾಳು ಗಾತ್ರದ್ದು. ಯಾವುದಕ್ಕೂ ಬೇಗ ಬಯಾಪ್ಸಿ ಮಾಡಿಬಿಡಿ, ಆಮೇಲೆ ಗಿನ್ಸರ್ಗೆ ಟರ್ನ್ ಆಗೋ ಚಾನ್ಸಸ್ ಏನಾದರೂ ಇದ್ದರೆ ಆದಷ್ಟು ಬೇಗ ಅದನ್ನು ರಿಮೂವ್ ಮಾಡೋದು ಒಳ್ಳೆಯದು ಅಂತಂದರು. ಅವ್ರು ಹೇಳಿದಂಥ ಎಲ್ಲ ಟೆಸ್ಟ್ಗಳನ್ನ ಮಾಡಿಸುವಾಗ ಜಗನ್ನಾಥ ಮುಖ ಕಿವುಚಿದ್ರು. 4 ದಿನ ಮಂಗಳೂರು ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡಿದ್ರೆ ಎಲ್ಲ ಸರಿಯಾಗ್ತಿತ್ತು. ಹಾಳಾದ್ದು ಈ ಎಕ್ಸ್ರೇ ಮಾಡಿಸಿದ್ದೆ ತಪ್ಪಾಯಿತು ಅಂತ 100 ಸಲ ಹೇಳಿದರು. ತಾನು ಮಾತ್ರ ಕಂಡು ದೇವರಿಗೆಲ್ಲ ಹರಕೆ ಹೋಗ್ತಿದೆ. ಅಂತೂ ಗುರುರಾಯರು ತಮ್ಮನ್ನು ಕಾಪಾಡಿದರು. ಅಮ್ಮ, ಆದಿತ್ಯ ಮೆಲ್ಲಗೆ ಕರೆದಾಗ ಕುಸುಮ ಗಡ್ಬಡಿಸಿದ್ಲು. ಏನಪ್ಪ, ಏನು? ಮನೆಯಲ್ಲಿ ಎಷ್ಟು ಹಣ ಇದೆ ಅಮ್ಮ? ಯಾಕೆಂದರೆ ಆಸ್ಪತ್ರೆಯಲ್ಲಿ ಬಿಲ್ ಎಷ್ಟಾಗ್ಬೋದು ಅಂತ ಕೇಳಿದೆ. ಸುಮಾರು 1,15,000 ಆಗಬಹುದು ಅಂತ ಅಂದರು. ನನ್ನ ಹತ್ರ ಸೇವಿಂಗ್ಸ್ ಒಂದು 30,000 ಇದೆ. ಇನ್ಶೂರೆನ್ಸಿಗೆ ಕ್ಲೈಮ್ ಮಾಡ್ತೀನಿ, ಆದರೆ ನಾವು ಬಿಲ್ ಕೊಟ್ಟರೆ ಮಾತ್ರ ಇನ್ಶೂರೆನ್ಸ್ ಅಮೌಂಟು ವಾಪಸ್ ಬರುತ್ತೆ. ಅದಕ್ಕೆ ಈಗ
ಏನಿಲ್ಲ ಅಂತಂದರೂ 1.5 ಲಕ್ಷ ಬೇಕಾಗುತ್ತಲ್ಲಮ್ಮ. ಆದಿತ್ಯ ಗೊಂದಲದಿಂದ ಮೆಲ್ಲುವಾಗಿ ಹೇಳ್ದ. ಅಪ್ಪನಿಗೇನಾದರೂ ಕೇಳಿಸಿದ್ರೆ ಅಷ್ಟೇ, ಆಪ್ರೇಷನ್ ಬೇಡ ಏನು ಬೇಡ ಅಂತ ಎಲ್ಲಿಗಾದರೂ ಹೊರಟ್ಬಿಡ್ತಾರೆ. ಟೆಸ್ಟ್ ಮಾಡ್ಸೋಕ್ಕೆ ಬರೋಲ್ಲ ಅಂತ ಹಠ ಹಿಡಿದು ಕೂತಿದ್ರು. ಕುಸುಮ ತಕ್ಷಣ ಒಳಗೆ ಹೋಗಿ ವಾರ್ಡ್ರೋಬ್ ಓಪನ್ ಮಾಡಿ ಪಾಸ್ಬುಕ್ನ ತೆರೆದ್ಲು. SP ಅಕೌಂಟ್ನಲ್ಲಿ ಒಂದು 30,000 ಹಣ ಇತ್ತು. ತಮ್ಮದು ಮಧ್ಯಮ ವರ್ಗದ ಕುಟುಂಬ. ಹೇಳ್ಕೊಳ್ಳುವಂಥ ಆದಾಯ ಇರದೇ ಇದ್ರೂ ಹೊಟ್ಟೆ ಬಟ್ಟೆಗೇನೂ ಕಡಿಮೆ ಇರಲಿಲ್ಲ. ತಾನು ಆದಷ್ಟು ಮಿತವ್ಯಯದಿಂದ ಸಂಸಾರ ತೂಗಿಸಿ ಅಷ್ಟೋ ಇಷ್ಟೋ ಉಳಿಸಿಟ್ಟಿದ್ದಂಥ ಹಣ. ವಾರ್ಡ್ರೋಬ್ನ ಕೆಳಭಾಗದಲ್ಲಿದ್ದಂಥ ಸೂಟ್ಕೇಸ್ ತೆರೆದ್ಲು. ಮದುವೆ ರೇಷ್ಮೆ ಸೀರೆಗಳ ಪದರದಲ್ಲಿ ಕೆಲವು ನೋಟ್ಗಳು. ಅಣ್ಣ ಗೌರಿ ಹಬ್ಬದ ಬಾಗ್ನ ಕೊಟ್ಟ 1,000 ನೋಟು 5-6 ನೋಟ್ ಇತ್ತು. ಅಮ್ಮ ತವರಿಗೆ ಹೋದಾಗ ಅತ್ತಿಗೆ ಕಾಣ್ದ ಹಾಗೆ ಕೊಡ್ತಾ ಇದ್ದಂಥ 500ರ 4-5 ನೋಟ್ಗಳು ಇದ್ವು. ಮಗ ಕೊಡ್ತಿದ್ದ ಸಂಬಳದ ಹಣದಲ್ಲಿ ಅವಾಗವಾಗ ತೆಗೆದಿರಿಸ್ತಾ ಇದ್ದಂಥ 1,000 ರೂಪಾಯಿಂದ 10-6 ನೋಟ್ಗಳು. ಎಲ್ಲ ಎಣಿಸಿದ್ರೆ ಹೆಚ್ಚು ಕಡಿಮೆ 20,000 ಆಗಬಹುದು. ಸತ್ಯ ಕುಸುಮ ಗೆಲುವಾದ್ಲು. ತಗೋ, ನನ್ನ ಹತ್ರ ಸ್ವಲ್ಪ ಹಣ ಇದೆ. ಜಗನ್ನಾಥ ತನ್ನ ಪರ್ಸಿಂದ 500 ಮತ್ತು 1,000ದ ನೋಟ್ಗಳನ್ನ ತೆಗೆದು ಅವಳ ಮುಂದೆ ಇಟ್ಟೆ. ಒಟ್ಟು 10,000 ಇದೆ. ನನ್ನ ಅಕೌಂಟಲ್ಲಿ ಒಂದು 20,000 ಇರಬಹುದು. ಬೇಕಾದರೆ ಚೆಕ್ಗೆ ಸೈನ್ ಹಾಕಿರ್ತೀನಿ. ಅವನಿಗೂ ಒಳಗೊಳಗೆ ಭಯ, ತನಗೇನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಏನು ಗತಿ. ಪಾಪ ಮಗ ಈಗಷ್ಟೇ ಎಂಜಿನಿಯರಿಂಗ್ ಮುಗಿಸಿ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. 6-7 ತಿಂಗಳಿಂದ ಅಷ್ಟೇ ಅವನ ಸಂಬಳ ಬರ್ತಾಯಿದೆ. ಇನ್ನು ಕುಸುಮಂಗೆ ಹೊರಗಡೆ ಪ್ರಪಂಚದ ಗಂಧವೇ ಇಲ್ಲ. ನಾನು ತನ್ನ ಬಿಸ್ನೆಸ್ಸು ಅಂತ ಆರಾಮಾಗಿದ್ದೆ. ಜಾರು ಬಿದ್ದಿದ್ದೆ ಅಷ್ಟೆ. ಅದೇ ಒಂದು ನೆಪ ಆಗ್ಬಿಡ್ತು. ಹೇಗೋ ಹುಷಾರಾಗ್ಬಿಟ್ರೆ ಸಾಕು. ಇನ್ನು ಆಪ್ರೇಷನ್ ಅಂತ ಆದರೆ ಒಂದು ಕನಿಷ್ಠ 3 ತಿಂಗಳಾದರೂ ತನ್ನ ಬಿಸ್ನೆಸ್ಸು ನಿಂತುಬಿಡುತ್ತೆ. ತಾನೇನು ಸರ್ಕಾರಿ ನೌಕರನೇ, ದುಡಿದ್ರೆ ಮಾತ್ರ ತಮಗೆ ಹಣ. ಆದಿತ್ಯಂಗೆ ಚೂರು ಸಮಾಧಾನ ಆಯಿತು. ಅಮ್ಮ, ಎಲ್ಲ ಹಣ ಒಂದು ಕಡೆ ಇಟ್ಕೋ, ಇಷ್ಟಾದರೆ ಸಾಕು. ಮೊದಲು ಬಿಲ್ಗಳು ರಿಫಂಡ್ ಹಾಕ್ತಿದ್ದ ಹಾಗೆ ಉಳಿದಿರೋ ಹಣ ಕಟ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ಸ್ ದೇವ್ರೆ. ಕುಸುಮ ಮೇಲೆದ್ದು ಕೈಕಾಲು ಮುಖ ತೊಳೆದು ದೇವರಿಗೆ ತುಪ್ಪದ ದೀಪ ಹಚ್ಚಿ ನಮಸ್ಕಾರ ಮಾಡಿದ್ಲು. ಅಯ್ಯಪ್ಪ, ಸಾಕಾಯಿತು ಆಸ್ಪತ್ರೆ ಸವಸ. ಎಷ್ಟು ಹೊತ್ತಿಗೆ ಮನೆಗೆ ಹೋಗಿ ಹಾಯಾಗಿ TV ನೋಡ್ತಾ ಕೂತ್ಕೊಂಡು ಬಿಸಿ ಬಿಸಿ ಟೀ ಕುಡಿತೀನೋ ಅಂತ ಅನಿಸ್ಬಿಟ್ಟಿದೆ ಕಣೆ. ಈ ಸಪ್ಪೆ ಊಟ, ಈ ಗ್ಲೂಕೋಸ್ ಡ್ರಿಪ್ಪು, ನನ್ನ ಶತ್ರುವೂ ಬೇಡಪ್ಪ ಈ ಅವಸ್ಥೆ. ಬೆಡ್ನಲ್ಲಿ ಹೊರಗೆ ಕೂತ್ಕೊಂಡು ಮಡದಿ ಕೊಡ್ತಾ ಇದ್ದಂಥ ಕಿತ್ತಲೆಯ ತೊಳೆಗಳನ್ನು ಬಾಯಲ್ಲಿ ಹಾಕ್ಕೊಂಡ ಜಗನ್ನಾಥ. ಸದ್ಯ ನಿಮ್ಮನ್ನು ಓಟಿ ಒಳಗೆ ಕರ್ಕೊಂಡು ಹೋದ್ರಲ್ಲ, ಅಲ್ಲಿಂದ ಹೊರಗೆ ಬರೋ ತನಕ ನನಗೆ ಜೀವದಲ್ಲಿ ಜೀವ ಇರಲಿಲ್ಲ. ಲಾಂಜ್ನಲ್ಲಿ ಕೂತ್ಕೊಂಡು TV ಪರದೆ ಮೇಲೆ ಬರ್ತಿತ್ತಲ್ಲ, ಸರ್ಜರಿ ಇನ್ ಪ್ರೋಗ್ರೆಸ್ ಅಂತ, ಅದನ್ನು ನೋಡ್ತಾ ನೋಡ್ತಾ ಗುರುರಾಯರನ್ನು ಸ್ಮರಣೆ ಮಾಡ್ತಿದ್ದೆ ಗೊತ್ತಾ. ಕುಸುಮ ಸೇಬಿನ ಹಣ್ಣಿನ ಹೋಳುಗಳನ್ನ ಅವ್ನ ಕೈಗಿತ್ತು ನಕ್ಕಳು. ಮೊದಲು ಮನೆಗೆ ಹೋದ್ಮೇಲೆ ಶೇವ್ ಮಾಡ್ಕೊಂಬಿಡಿ. ನಿಮ್ಮ ಮುಖದಲ್ಲಿರೋ ಈ ಕರಿ ಬಿಳಿ ಗಡ್ಡ ನೋಡೋಕ್ಕಾಗ್ತಿಲ್ಲ ನನಗೆ. ಥೇಟು ಪೇಷಂಟ್ ಥರನೇ ಕಾಣ್ತೀರಿ. ಮತ್ತು ನನಗೆ ಪೇಷಂಟೇ ಅಲ್ವಾ. ಜಗನ್ನಾಥ ಕೂಡ ನಕ್ಕ. ಒಳಗೆ ಬಂದ ಡಾಕ್ಟರ್ ಸಮರ್ಥ ತಾವು ನಕ್ಕರು. ಹೌ ಆರ್ ಯು ಯಂಗ್ ಮ್ಯಾನ್? ಯು ಲುಕಿಂಗ್ ಸೋ ಹ್ಯಾಪಿ. ಥ್ಯಾಂಕ್ ಯು ಡಾಕ್ಟ್ರೇ. ನಿಮ್ಮಿಂದಾಗಿ ನಮಗೂ ಒಂದು ಹೊಸ ಬದುಕು ಸಿಕ್ಕಿದ ಹಾಗೆ ಆಯಿತು. ತುಂಬ ಗಾಬರಿ ಆಗಿಬಿಟ್ಟಿದ್ವಿ. ಕುಸುಮ ಎದ್ದು ನಿಂತು ಗದ್ಗದಿದ್ದಳಾದ್ಲು. ಏನಿಲ್ಲಮ್ಮ, ಶರೀರದ ಯಾವುದೇ ಭಾಗದಲ್ಲಾದರೂ ಕೆಲವು ಸಾರಿ ಈ ಥರ ಅನ್ವಾಂಟೆಡ್ ಟಿಶ್ಯೂಸು ಗ್ರೋತ್ ಆಗಿಬಿಡುತ್ತೆ. ಈ ಥರದ್ದು ಎಲ್ಲ ಕ್ಯಾನ್ಸರ್ ಅಲ್ಲ, ಆದರೂ ಸೇಫರ್ ಸೈಡ್ ಅಂಥವುಗಳನ್ನ ರಿಮೂವ್ ಮಾಡಿಸಿದ್ರೆ ಒಳ್ಳೆಯದು. ಎನಿವೆ, ಈಗೆಲ್ಲ ಸಾಲ್ವ್ ಆಗಿದೆ, ನೋ ಪ್ರಾಬ್ಲಮ್, ಏನೂ ತೊಂದರೆ ಇಲ್ಲ. ಇವತ್ತು ಡಿಸ್ಚಾರ್ಜ್ ಆಗುತ್ತೆ. 15 ದಿನ ಬಿಟ್ಟು ಬಂದು ಚೆಕಪ್ ಮಾಡಿಸಿ, ಹೆಲ್ತಿ ಫುಡ್ ಕೊಡಿ, ಹಾಲು, ಹಣ್ಣು, ಮೊಟ್ಟೆ ಇದೆಲ್ಲ ಚೆನ್ನಾಗಿ ಕೊಡಿ. ಇಲ್ಲಿರೋ ಕೆಲವು ಟ್ಯಾಬ್ಲೆಟ್ಗಳನ್ನ ರೆಗ್ಯುಲರಾಗಿ ಕೊಡ್ತಾಯಿರಿ. ಶುಗರ್ದು BP ತೊಂದರೆ ಇಲ್ಲ, ಹಾಗಾಗಿ ಬೇಗ ರಿಕವರ್ ಆಗ್ತಾರೆ ಜಗನ್ನಾಥ್. ಡಾಕ್ಟರ್ ಸಮರ್ಥ ಕೆನ್ನೆ ತಟ್ಟಿ ನಕ್ಕರು.
ಅವನನ್ನು ಪರೀಕ್ಷಿಸಿ ಔಷಧಿ ಚೀಟಿ ಬರೆದುಕೊಟ್ಟು ಬಾಯ್ ಜಗನ್ನಾಥ್ ಸಿ ಯು ಅಗೈನ್ ಅಂತಂದು ಹೊರಗೆ ನಡೆದ್ರು. ಕುಸುಮ ತಮ್ಮೆಲ್ಲ ಸಾಮಾನುಗಳನ್ನ ಜೋಡಿಸಿಟ್ಕೊಂಡ್ಳು. ಮಗ ಬಿಲ್ ಕಟ್ಟಿ ಬಂದ ನಂತರ ಸಿಟಿ ಟ್ಯಾಕ್ಸಿನಲ್ಲಿ ಹೊರಟು ಬಿಡ್ಬೋದು. 4-6 ದಿನಗಳಿಂದ ಈ ಆಸ್ಪತ್ರೆ ಓಡಾಟ, ಟೆನ್ಷನ್ನು, ನಿದ್ದೆ ಇಲ್ಲದಿರೋಂಥ ರಾತ್ರಿಗಳು, ಅಕ್ಕಪಕ್ಕದ ರೋಗಿಗಳ ನರಳಾಟ, ಸಿಸ್ಟರ್ಗಳ ಓಡಾಟ ಅಂಬ ಸಾಕಾಗಿ ಹೋಗಿದೆ. ಮನೆಗೆ ಹೋಗಿ ಗೀಸರ್ ಹಾಕ್ಕೊಂಡು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಇವರಿಗೆ ಉಪ್ಪು ಖಾರ ಕಡಿಮೆ ಹಾಕಿ ಮೃದುವಾಗಿ ರವೆ ಉಪ್ಪಿಟ್ಟು ಮಾಡಿಕೊಡ್ಬೇಕು. ಅಮ್ಮ ಅಮ್ಮ ಗಾಬರಿಯಿಂದ ಆದಿತ್ಯ ಒಳಗೆ ಬಂದಾಗ ಇವಳಿಗೂ ಗಾಬರಿ ಆಯಿತು. ಏನಾಯಿತು ಅದಿ? ಎಲ್ಲ ಹಣನೂ ತಾನೇ ಎಣಿಸಿ ನೀಟಾಗಿ ಜೋಡಿಸ್ಕೊಟ್ಟಿದ್ನಲ್ಲ, ಎಲ್ಲಾದರೂ ಪಿಕ್ ಪಾಕೆಟ್ ಆಗಿರ್ಬೋದಾ? ಜೇಬುಗಳರು ಇಂತಹ ಸಂದರ್ಭಗಳನ್ನೇ ಕಾಯ್ಕೊಂಡು ಕೂತಿರ್ತಾರೆ. ಈ ಹುಡುಗನಿಗೆ ಇಷ್ಟು ಜವಾಬ್ದಾರಿ ಇಲ್ವಾ? ಕುಸುಮನ್ಗೆ ಕಣ್ಣು ತುಂಬಿ ಬಂತು. ಏನಾಯಿತು ಆದಿತ್ಯ? ಹಣ ಇಲ್ಲದ್ರು ಕಳ್ತನ ಆಯ್ತೇನೋ? ಎಲ್ಲರೂ ಬೀಳಿಸ್ಕೊಂಡ್ಬಿಟ್ಯಾ? 1000 ಜನ ಓಡಾಡೋ ಜಾಗ ಎಲ್ಲಿ ಕಳ್ಕೊಂಡ್ಯೋ? ಆದಿತ್ಯ ಜೇಬಿನಿಂದ ಹಣವನ್ನು ತೆಗೆದು ಮಂಚದ ಮೇಲಿಟ್ಟ. ಅಯ್ಯೋ, ಹಣ ಎಲ್ಲೂ ಕಳೆದು ಹೋಗಿಲ್ಲ, ಇಲ್ಲೇ ಇದೆ ನೋಡು ಅಂದ. ಈಗ ಜಗನ್ನಾಥನಿಗೂ ಆಶ್ಚರ್ಯ ಆಯಿತು. ಮತ್ತೇನಪ್ಪ ಪ್ರಾಬ್ಲಮ್ಮು ಅಂದ. ಅಯ್ಯೋ, ಈ ಆಪ್ರೇಷನ್ ಗಡಿಬಿಡಿನಲ್ಲಿ ಟಿ ವಿ, ಮೊಬೈಲು, ಪೇಪರ್ಗಳ ಕಡೆಗೆ ಗಮನನೇ ಹೋಗಿರಲಿಲ್ಲ. ಈ 500 ರೂಪಾಯಿ ನೋಟು, 1000 ರೂಪಾಯಿ ನೋಟು ಈಗ ಯಾರೂ ತೊಗೊಳ್ಳೋದಿಲ್ವಂತೆ. ಬ್ಯಾಂಕ್ಗಳಲ್ಲಿ ಎಕ್ಸ್ಚೇಂಜ್ ಮಾಡಿಕೊಡ್ಬೇಕಂತೆ. ಅದಕ್ಕೆ 4-5 ಗಂಟೆ ಕ್ಯೂ ನಿಂತ್ಕೋಬೇಕು. ATMಗಳಲ್ಲಂತೂ ಉದ್ದುದ್ದ ಕ್ಯೂ ಇದೆ. ಕೆಲವು ATMಗಳು ಹಣ ಇಲ್ಲ ಅಂತ ಬೋರ್ಡ್ ಹಾಕ್ಕೊಂಡಿದ್ದಾವಂತೆ. ಈಗ ನೋಡು, ಈ ನೋಟ್ ತೊಗೊಂಡು ಬಿಲ್ ಕಟ್ಟಕ್ಕೆ ಹೋದರೆ ಈ ನೋಟು ಈಗ ಚಾಲನೆಯಲ್ಲಿಲ್ಲ, ಡಿಮಾನಿಟೈಸ್ ಅಂತ ಹೇಳಿಬಿಟ್ರು. ಅದು ಹೊಸ 500 ರೂಪಾಯಿ ನೋಟ್ ಕೊಡಬೇಕಂತೆ, ಅಥವಾ ಹೊಸದು 2000 ರೂಪಾಯಿಂದ ನೋಟ್ ಕೊಡಬೇಕಂತೆ. ಅದು ಮಾತ್ರ ಈಗ ಬೆಲೆ ಇದೆಯಂತೆ. ಚೆಕ್ಗಳನ್ನು ಬೇಕಾದರೆ 50,000ದೊಳಗೆ ಮಾತ್ರ ತೊಗೊಳ್ತೀವಿ ಅಂತಂದರು. ಒಂದು ಕ್ಷಣ ದಿಕ್ಕೇ ತೋಚಿದ ಹಾಗಾಗಿ ಬಂದ್ಬಿಟ್ಟೆಮ್ಮ. ಆದಿತ್ಯ ಸುಸ್ತಾದ ಒಂಥರ ಹೇಳಿ ಮಂಚದ ಪಕ್ಕದ ಕುರ್ಚಿ ಮೇಲೆ ಕುಕ್ಕುರಿಸ್ದ. ಕುಸುಮನ್ಗೆ ತಲೆ ಬುಡ ಒಂದು ಅರ್ಥ ಆಗಲಿಲ್ಲ. ಅಲ್ಲ, ತಾನು ಕಷ್ಟಪಟ್ಟು ಇಷ್ಟು ವರ್ಷಗಳಿಂದ ಉಳಿಸ್ಕೊಂಡು ಬಂದಿರೋ ಅಂಥ ಈ ನೋಟ್ಗಳಿಗೆ ಬೆಲೆ ಇಲ್ವಾ? ಹಾಗಂದ್ರೆ ಏನರ್ಥ? ಅವಳು ದಿಕ್ಕೆಟ್ಟೋಳಂತೆ ಗಂಡನ ಮುಖ, ಮಗನ ಮುಖ ದಿಟ್ಟಿಸಿ ನೋಡಿದ್ಲು. ಹಾಗೇನಿಲ್ಲಮ್ಮ, ಈ ನೋಟ್ಗಳನ್ನ ಎಕ್ಸ್ಚೇಂಜ್ ಮಾಡ್ಬೋದು, ಆದರೆ ಉದ್ದ ಕ್ಯೂ ನಿಂತ್ಕೊಂಡು ಫಾರಮ್ ಭರ್ತಿ ಮಾಡಿ ನಮ್ಮ ID ಕಾರ್ಡು ಜೆರಾಕ್ಸ್ ಕೊಟ್ಟು 3 ಅಥವಾ 4 ಸಾವಿರ ಎಕ್ಸ್ಚೇಂಜ್ ಮಾಡ್ಬೋದು. ಇಲ್ಲ ಅಂತಂದರೆ ಈ ಹಣನೆಲ್ಲ ಅಕೌಂಟ್ಗೆ ಹಾಕಿ ಚೆಕ್ ಮೂಲಕ ಬಳಸ್ಬೋದು. ಆದರೆ ಎಮರ್ಜೆನ್ಸಿ ಟೈಮ್ನಲ್ಲಿ ಇದೆಲ್ಲ ಹೇಗೆ ಮಾಡೋಕ್ಕಾಗುತ್ತೆ ಹೇಳು? ಪಾಪ ಅಲ್ಲೊಬ್ಬರು ಒಂದೇ ಸಮ ಹತ್ಕೊಂಡು ಕೂತಿದ್ರು. ಬ್ಲಡ್ ತೊಗೋಬೇಕಂತೆ, ಇಂಜೆಕ್ಷನ್ನು, ಮೆಡಿಸಿನ್ನು ಅರ್ಜೆಂಟಾಗಿ ತಗೋಬೇಕಂತೆ. ಆದರೆ ಇವರ ಹತ್ರ ಇರೋ ನೋಟ್ಗಳು ಚಲಾವಣೆ ಆಗ್ತಾಯಿಲ್ಲ. ಹೀಗೆ ಅಂತ ಹೋಗಿ ಡಾಕ್ಟರ್ ಸಮರ್ಥರಿಗೆ ಹೇಳಿ ಹೆಲ್ಪ್ ತಗೊಳ್ಳೋಣವಾ? ಕುಸುಮ ಆಸೆಯಿಂದ ಕೇಳಿದ್ಲು. ಜಗನ್ನಾಥ ಮೆಲ್ಲವಾಗಿ ನಕ್ಕ. ಕುಸುಮ, ಅವ್ರು ತಾನೇ ಎಷ್ಟು ಜನರಿಗೆ ಅಂತ ಹೆಲ್ಪ್ ಮಾಡೋಕ್ಕಾಗತ್ತೆ? ಇದನ್ನು ಇಬ್ಬರು ಸಮಸ್ಯೆನಾ? ಇಡೀ ದೇಶದ ಜನರಿಗೆ ಬಂದಿರೋಂಥ ಸಮಸ್ಯೆ ಅಲ್ವಾ? ಹೊಸ ನೀರು ಬಂದಾಗ ಗದ್ರಾಗಿ ಕೆಂಪಾಗಿ ಕೆಸರಾಗಿ ಬಂದಿರುತ್ತೆ. ಕಾಲಕ್ರಮೇಣ ತಿಳಿಯಾಗುತ್ತೆ. ಹಾಗೇ ಇದು ಅಷ್ಟೆ. ಆದರೆ ನಮ್ಮಂಥ ಕೆಳಮಧ್ಯಮ ವರ್ಗದ ಜನರಿಗೆ ಹೆಚ್ಚು ಕಷ್ಟ ಆಗುತ್ತೆ, ಅನುಭವಿಸ್ಲೇಬೇಕು. ಈಗ ನೋಡು, ನಿನ್ನ ಕಷ್ಟದ ಸಂಪಾದನೆ ಆಗಿರೋ ಈ ನೋಟುಗಳಿಗೆ ಸದ್ಯಕ್ಕೆ ಮೌಲ್ಯ ಇಲ್ಲ. ನನ್ನ ಹಾಗೆ ಆಪ್ರೇಷನ್ ಮಾಡಿಸ್ಕೊಂಡು ಸದ್ಯದ ಪರಿಸ್ಥಿತಿನಲ್ಲಿ ನಾನು ಕೂಡ ಈ ನೋಟ್ಗಳ ಹಾಗೆ ಆಗ್ಬಿಟ್ಟಿದ್ದೀನಿ. ದಿನ ಕಳೆದ ಹಾಗೆ ನಾನು ಚೇತರಿಸ್ಕೊಳ್ತೀನಿ, ದುಡಿಯೋ ಹಾಗೆ ಆಗ್ತೀನಿ. ಹಾಗೆ ಈ ನೋಟ್ಗಳು ಕೂಡ ಅಕೌಂಟಿಗೆ ಹೋಗಿನೋ ಎಕ್ಸ್ಚೇಂಜ್ ಆಗಿನೋ ತಮ್ಮ ಮೌಲ್ಯವನ್ನು ಉಳಿಸ್ಕೊಳ್ತವೆ ಬಿಡು. ಕುಸುಮ ಗೊಂದಲದಿಂದಲೇ ಹೇಳ್ತಳು. ದೇವರ ಹುಂಡಿನಲ್ಲಿ ಹಣ ತೆಗಿಬೋದಾ?
ಅಬ್ಬಬ್ಬಾ! ಅಂದರೆ 5-6 ಸಾವಿರ ಚಿಲ್ಲರೆ ನೋಟ್ ಸಿಗ್ಬೋದು. ನನಗಂತೂ ಏನೂ ತೋಚ್ತಾ ಇಲ್ಲ. ಇವ್ರ ಮಾತುಕತೆ ಪೇಚಾಟ ಕೇಳಿಸ್ಕೊಂಡಂಥ ಪಕ್ಕದ ಬೆಡ್ನ ಬಳಿ ಇದ್ದ ವೃದ್ಧರೊಬ್ಬರು ಇವ್ರ ಹತ್ರ ತಿರುಗಿದ್ರು. ನಮ್ಮ ಪರಿಸ್ಥಿತಿನೂ ಹೀಗೆ ಆಗಿತ್ತು. ಇಲ್ಲಿ ಯಾರೋ ಒಬ್ಬರು ನಮಗೆ ₹1,000 ನೋಟ್ಗೆ ₹200 ಕಮಿಷನ್ ಮುರ್ಕೊಂಡು ₹800 ಅಂತ ಹೊಸ ನೋಟ್ಗಳನ್ನ ಕೊಟ್ಟರು. ಬೇಕಾದರೆ ನೋಡಿ, ಅವ್ರ ಮೊಬೈಲ್ ನಂಬರ್ ಕೊಡ್ತೀನಿ, ಹೊಸ ನೋಟ್ ಸಿಗುತ್ತೆ. ಆದರೆ ನಮ್ಮ ಹಣಕ್ಕೆ ನಾವೇ ಬಡ್ಡಿ ಕೊಡಬೇಕಾಗತ್ತೆ. ಏನು ಮಾಡ್ತೀರಿ, ನಮಗೂ ಅರ್ಜೆಂಟ್ ಅಲ್ವಾ? ವಿಷಾದದಿಂದ ಹೇಳಿದರು. ಯಾವುದಾದ್ರೂ ಅಷ್ಟೇ ಅಮ್ಮ, ಯಾವುದಾದ್ರೂ ಅಷ್ಟೆ. ಮನುಷ್ಯನ ಶರೀರದಲ್ಲಿ ಜೀವ ಅನ್ನೋ ಚೈತನ್ಯ ಇರೋವರೆಗೆ ಆ ಶರೀರಕ್ಕೆ ಒಂದು ಬೆಲೆ, ಒಂದು ಮೌಲ್ಯ. ಉಸಿರು ನಿಂತ ತಕ್ಷಣ ಆ ಶರೀರ ಮನುಷ್ಯ ಆಗಿರೋಲ್ಲ, ಹೆಣ ಅಂತ ಅನ್ನಿಸ್ಕೊಂಬಿಡುತ್ತೆ. ಮೊದಲು ಆಚೆಗಿಡಿ ಅಂತಾರೆ. ಸಿರಿವಂತ ಆಗಿರಲಿ, ದರಿದ್ರ ಆಗಿರಲಿ, ಅಷ್ಟೇ ಆ ಶರೀರಕ್ಕೆ ಬೆಲೆ. ಹಾಗೆ ನೋಡಿ, ಈ ಕಾಗದಕ್ಕೆ ಎಷ್ಟು ಬೆಲೆ ಅಂತಂದರೆ, ಸರ್ಕಾರದವರು ಆ ಕಾಗದದ ಮೇಲೆ 100, 200, 500, 1000, 2000 ಅಂತ ಬೆಲೆ ಕೊಟ್ಬಿಟ್ಟು ಪ್ರಿಂಟ್ ಮಾಡಿರೋ ತನಕ, ಚೈತನ್ಯ ಕೊಟ್ಟಿರೋ ತನಕ ಅವಕ್ಕೂ ಒಂದು ಬೆಲೆ. ಯಾವಾಗ ಸರ್ಕಾರ ಇದಕ್ಕೆ ಬೆಲೆ ಇಲ್ಲ, ಇದು ಬರೀ ಕಾಗದ ಮಾತ್ರ ಅಂತ ರೂಲ್ಸ್ ಮಾಡ್ತಾರೋ, ಆಗ ಅದ್ರ ಮೌಲ್ಯ ಏನೇನೂ ಆಗಿರೋಲ್ಲ, ಬರೀ ಕಾಗದ ಮಾತ್ರ ಆಗಿರುತ್ತೆ ಅಷ್ಟೆ. ಅಯ್ಯಯ್ಯೋ, ಹಾಗಂತ ಏನು ಹೆದರ್ಕೋಬೇಡಿ. ನಮ್ಮ ಶ್ರಮಕ್ಕೆ, ನಮ್ಮ ಉಳಿತಾಯಕ್ಕೆ ಕವಡೆ ಕಿಮ್ಮತ್ತು ಇಲ್ಲ ಅಂತ ಅಂದ್ಕೋಬೇಡಿ. 1-2 ತಿಂಗಳು ಟೈಮ್ ಕೊಟ್ಟಿದ್ದಾರಲ್ಲ, ಅಷ್ಟರಲ್ಲಿ ನೋಟ್ಗಳನ್ನ ಬ್ಯಾಂಕಲ್ಲಿ ಬದಲಿಸ್ಕೊಳ್ಬೋದು. ಆಸ್ಪತ್ರೆಯಲ್ಲಿ ಕೂಡ ಹಳೆ ನೋಟ್ಗಳನ್ನ ತೊಗೊಳ್ಳೇಬೇಕು ಅಂತ ಇತ್ತು. ಆದರೆ ಏನು ಮಾಡ್ತೀರಿ, ಇವ್ರ ಕಷ್ಟ ಇವ್ರಿಗೆ, ಏನೂ ಮಾಡೋಕ್ಕಾಗಲ್ಲಮ್ಮ. ಕಾಲಾಯ ತಸ್ಮೈ ನಮಃ. ವೃದ್ಧರು ದೀರ್ಘವಾಗಿ ಉಸಿರೆಳ್ಕೊಂಡ್ರು. ಆದಿತ್ಯ ಮೂಕನ ಹಾಗೆ ಅವರನ್ನು ನೋಡ್ತಾ ಇದ್ದ. ಕುಸುಮ ಮತ್ತು ಜಗನ್ನಾಥರಿಗೆ ಕಣ್ಣಲ್ಲಿ ನೀರುಕ್ಕುತ್ತಾ ಇತ್ತು. ತಮ್ಮ ಶ್ರಮದ ಉಳಿತಾಯದಲ್ಲಿ ಇನ್ಯಾರಿಗೋ ಪಾಲು ಕೊಡಬೇಕಾ ಅಂತ ಅನ್ನಿಸ್ತಾ ಇತ್ತು. ಸರ್ ಕೊಡಿ, ಅದ್ಯಾರೋ ಆ ನಂಬರ್ ಕೊಡಿ, ಏನು ಮಾಡೋದು? ಬೆಂದ ಮನೆಯಲ್ಲಿ ಹಿರಿದದ್ದೇ ಲಾಭ ಅನ್ನೋವಂಥ ಕೆಲವು ಸಮಯ ಸಾಧಕರು ಎಲ್ಲ ಕಡೆ ಎಲ್ಲ ಟೈಮಲ್ಲೂ ಇದ್ದೇ ಇರ್ತಾರೆ. ಸಾಮಾನ್ಯ ಜನ ಗಂಟೆಗಟ್ಟಲೆ ನಿಂತು ಬ್ಯಾಂಕ್ಗಳಲ್ಲಿ ಹಣ ಬದಲಾಯಿಸುವಾಗ ಇಂಥವ್ರಿಗೆ ಮಾತ್ರ ಅದು ಹೇಗೆ ಹೊಸ ನೋಟ್ ಸಿಗುತ್ತೆ ನೋಡಿ? ಜಗನ್ನಾಥ ಬೇಸರದಿಂದ ಕೇಳಿದಾಗ ವೃದ್ಧರು ನಿಟ್ಟುಸಿರಿಟ್ಟು ಮೊಬೈಲ್ ನಂಬರ್ ಕೊಡ್ತಾ, ಎಲ್ಲ ರಾಜಕೀಯ ಸ್ವಾಮಿ, ಕೆಟ್ಟ ರಾಜಕೀಯ ಅಂತಂದರು. ಆದಿತ್ಯ ತನ್ನ ಮೊಬೈಲ್ನಲ್ಲಿ ಅದು ಇದು ಚೆಕ್ ಮಾಡ್ತಾ ಇದ್ದ. ಹೊರಗಡೆ ಹೋದ, ಯಾರ ಜೊತೆನೋ ಮಾತಾಡ್ದ. 1-2 ಗಂಟೆ ಬಿಟ್ಕೊಂಡು ಆಚೆ ಈಚೆ ಏನೇನೋ ಕೆಲಸ ಮಾಡಿಕೊಂಡು ಆಮೇಲೆ ತನ್ನ ಲ್ಯಾಪ್ಟಾಪ್ ಜೊತೆಯಲ್ಲಿ ಒಳಗೆ ಬಂದ. ಉತ್ಸಾಹದಲ್ಲಿ ಹೇಳ್ದ, ಅಮ್ಮ, ಆನ್ಲೈನ್ನಲ್ಲಿ ಅರ್ಧ ಬಿಲ್ ಸೆಟ್ಲಾಗೋಯ್ತು. ಇನ್ಶೂರೆನ್ಸ್ ಕಂಪ್ನಿಗೆ ಆನ್ಲೈನಲ್ಲಿ ಬಿಲ್ ಕಳಿಸಿದ್ದೆ. ಅವರು ಆಸ್ಪತ್ರೆ ಅಕೌಂಟಿಗೆ ಹಣ ಜಮಾ ಮಾಡ್ತಾರೆ. ಇನ್ನರ್ಧ ಚೆಕ್ಕಲ್ಲಿ ಕೊಟ್ಟಿದ್ದೀನಿ. ಚೆಕ್ಕಲ್ಲಿ ಅಪ್ಪನೂ ಸೈನ್ ಮಾಡಿಟ್ಟಿದ್ರು, ನಂದು ಚೆಕ್ ಇತ್ತು. ಹಾಗಾಗಿ ಚೆಕ್ಕಲ್ಲಿ ಅರ್ಧ ಹಣ ಕೊಟ್ಟಿದ್ದೀನಿ. ಇದು ಆನ್ಲೈನ್ ಸೆಟಲ್ಮೆಂಟ್ ಆಯಿತು. ಥ್ಯಾಂಕ್ ಗಾಡ್. ಗುಡ್ಡದಂಥ ಕಷ್ಟ ಅಂತ ಹೆದರ್ಕೊಂಡ್ಬಿಟ್ಟಿದೆ. ಸದ್ಯ ಎಲ್ಲ ಮಂಜಿನ ಹಾಗೆ ಕರಗಿ ಹೋಯಿತು. ಥ್ಯಾಂಕ್ ಗಾಡ್. ಅಂದ್ರೇನು, ಡಿಸ್ಚಾರ್ಜ್ ಆಯಿತಾ? ಮನೆಗೆ ಹೋಗ್ಬೋದಾ? ಕುಸುಮ ಗೊಂದಲದಲ್ಲೇ ಕೇಳಿದ್ಲು. ಹೌದಮ್ಮ, ಸಿಟಿ ಟ್ಯಾಕ್ಸಿಗೂ ಕಾಲ್ ಮಾಡ್ತೀನಿ. ಇನ್ನೇನು ಗಂಟು ಮೂಟೆ ಕಟ್ಟು. ಹಾಗೆ ನಿನ್ನ ಉಳಿತಾಯದ ಈ ನೋಟ್ಗಳನ್ನೆಲ್ಲ ನಾಳೆನೇ ಬ್ಯಾಂಕ್ ಅಕೌಂಟ್ಗೆ ಹಾಕ್ಬಿಡ್ತೀನಿ. ನೀನು ATM ಕಾರ್ಡ್ ಇಟ್ಕೊಂಡು ಶಾಪಿಂಗ್ ಮಾಡ್ಬೋದು. ಅಪ್ಪನೂ ಅಷ್ಟೇ. ಆದಿತ್ಯನ ದನಿನಲ್ಲಿದ್ದಂಥ ಖುಷಿಯನ್ನು ಕಂಡು ಜಗನ್ನಾಥ ನಕ್ಕ. ಅಯ್ಯೋ, ನಾವಂತೂ ಏನೂ ಗೊತ್ತಾಗ್ತಿರ್ಲಿಲ್ಲ. ಆನ್ಲೈನು ಗೀನ್ಲೈನು ಇವೆಲ್ಲ ಗಂಧಗಾಳಿನೇ ಇಲ್ಲ. ಹೋಗಲಿ ಬಿಡು, ನೀನು ಹೇಗೋ ಟೆಕ್ನಿಕಲ್ ಇಂಜಿನಿಯರ್ ಆಗಿರೋ ಹೊತ್ತಿಗೆ ಇಂಟರ್ನೆಟ್ಟು, ಆನ್ಲೈನು ಇದೆಲ್ಲ ಕಲ್ತ್ಕೊಂಡಿದೀಯ. ಸದ್ಯ ಹೇಗೋ ಮ್ಯಾನೇಜ್ ಮಾಡಿದೆಯಲ್ಲ ಅಂತ ಸಂತೋಷ ಆಯಿತು. ಇವರುಗಳ ಸಂತೋಷವನ್ನು, ಉತ್ಸಾಹವನ್ನು ಕಂಡ ವೃದ್ಧರು ಮುಗುಳ್ನಕ್ಕರು. ಕಾಲಾಯ ತಸ್ಮೈ ನಮಃ. ಇನ್ನು ಏನೇನು ನೋಡಬೇಕೋ, ಏನು ಕಥೆಯೋ ಅಂತ ಹೇಳಿದ್ರು. ನಮಸ್ಕಾರ.